ಸಾಕಷ್ಟು. ಅದರಲ್ಲೂ ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಸೌಂಡ್ ಸಿಸ್ಟಮ್ ಬಗ್ಗೆಪ್ಪ ಯಾರಿಗೇನು ತಕರಾರತ್ತೆ, ನಾನು ಮಾಡೋದು ಒಳ್ಳೆ ಚಲೋ ಅನಿಸ್ತೈತೋ ಕೆಟ್ಟ ಅನಿಸ್ತೈತೋಪ್ಪ. ಈಗ ಸೌಂಡ್ ಸಿಸ್ಟಮ್ ಸೀಸ್ ಮಾಡ್ಸಕ್ ಹಚ್ಚಿದಾರಪ್ಪ, SP ಸಾಹೇಬರು ಸ್ಟ್ರಿಕ್ಟ್ ಆಗಿ ಹೇಳಿದಾರೆ ಎಲ್ಲರಿಗೂ, ಯಾವುದೇ ಕಾರಣಕ್ಕೆ ಸೌಂಡ್ಗಳನ್ನ ಅಲೌ ಮಾಡ್ಬೇಡ್ರಿ. ನಿಮಗೆ ಹೆಂಗ ಅನಿಸ್ತೈತಪ್ಪ, ಸರಿ ಅನಿಸ್ತೈತೋ ತಪ್ಪು ಅನಿಸ್ತೈತೋ? ಕಾನೂನಂತೂ ತಪ್ಪಂತ ಕ್ಲಿಯರ್ ಹೇಳ್ತದೆ, ಹೌದಿಲ್ಲ? ಅಲ್ವಾ? ಊರಾಗ ಹೋಗ್ಬೇಕಾದ್ರೆ ನೀವು ಕೇಳುವಷ್ಟು ಹಚ್ಕೊಂಡು ಹೋಗ್ಬೇಕು. ಕೇಳದಂಗೆ ಸುಮ್ಮನೆ ಸೌಂಡ್ ಇಡೀ ದಿನ ಅದನ್ನ ಸೌಂಡ್ ಕೊಟ್ಕೊಂತ ಹೋದ್ರ ಸಮಸ್ಯೆ ಆಗ್ತದಲ್ಲ. ಆದ ಕಾರಣ ಅದೊಂದೇ ಅಂತಲ್ಲ, ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರತಿಯೊಂದು ಏನೇ ಇದ್ರು ಕೂಡ, ಮತ್ತೆ ಈ ಸ್ವಲ್ಪ ಹೋಳಿ ಹಬ್ಬದ ದಿವಸ ನೀವು ಬೇಕಾದಂಗೆ ವಿಜೃಂಭಣೆಯಿಂದ ಮಾಡ್ರಪ್ಪ, ನಾವೇನು ಅಡಚಣೆ ಮಾಡೋದಿಲ್ಲ. ಸೌಂಡು ಹೇಳಿದ್ರಿ, ಒಂದು ಸೌಂಡು ಒಂದು ಬಾಕ್ಸ್ ಅಂತ ನಾವು ಹೇಳಿದ್ವಿ, ಎರಡು ಅಂತ ನೀವು ಅಂತೀರಿ, ಎರಡು ಹಚ್ಕೋತೇವೆ ಅಂತ ನೀವು ಅಂತೀರಿ. ಆಯ್ತಾ, ಎರಡನ್ನ ಆದ್ರೂ ಹಚ್ಕೊಂಡ್ರೆ ಕೂಡ ಕರೆಕ್ಟ್ ಆಗಿ ಅದನ್ನ ಒಂದು ಕಡೆ ಫಿಕ್ಸ್ ಜಾಗದಾಗ ಇಟ್ಕೊಂಡು ನೀಟಾಗಿ ಯಾರಿಗೂ ತೊಂದರೆ ಆಗದಂಗೆ ಮಾಡ್ರಿ, ಯಾರಿಗೂ ತೊಂದರೆ ಆಗದಂಗೆ ಮಾಡ್ರಿ. ಮತ್ತೆ ನೀವು ಬಣ್ಣ ಎರಚೋದು ಕೂಡ, ಮತ್ತೆ ಇಲ್ಲಿರುವಂತಹ ಬೇರೆ ಇತರೆ ಧರ್ಮದ ನಾನು ಬಾಂಧವರಿಗೆ ಕೂಡ ಕೇಳ್ಕೊಳ್ಳೋದೇನಂತಂದ್ರೆ, ಏನೋ ಒಂದು ಬಣ್ಣ ಸಿಡಿಯುವಾಗ ಆ ಕಡೆ ಈ ಕಡೆ ಸ್ವಲ್ಪ ಏನೋ ಉದ್ದೇಶಪೂರ್ವಕ ಹಬ್ಬವನ್ನ ನಾವೆಲ್ಲರೂ ಸೇರ್ಕೊಂಡು ಆಚರಣೆ ಮಾಡೋಣ. ಒತ್ತಾಯ ಪೂರ್ವಕವಾಗಿ ಯಾರು ಕೂಡ ಬೇಡಾದವರಿಗೆ ಬಣ್ಣ ಹಚ್ಚಕ ಪ್ರಯತ್ನ ಮಾಡೋದು ಬಿಡೋದು. ಮತ್ತೆ ಹಳೇದೊಂದು ಮಾತೈತಿ, ಗಂಡ್ಮಕ್ಳು ನೀವು ನಿಮ್ ದೋಸ್ತರಿಗೆ, ನಿಮ್ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ನಿಮ್ ಓಣ್ಯಾನವ್ರಿಗೆ ಹಚ್ಚ್ರಿ. ಹೆಣ್ಮಕ್ಳ ಮೇಲೆ ಉದ್ದೇಶಪೂರ್ವಕವಾಗಿ ಬಣ್ಣ ಗೊಜ್ಜುವಂತ ಕೆಲಸ ಮಾಡ್ತಿರ್ತಾರೆ, ಅದನ್ನ ದಯವಿಟ್ಟು ಮಾಡ್ಬೇಡ್ರಿ. ನೀವು ಬಣ್ಣ ಮುಖಕ್ಕೆ ಹೋಗಿ ಮುಖಕ್ಕೆ ಹಚ್ಚಿ ಕೈಗೆ ಹಚ್ಚಿ ಮಾಡ್ರಿ, ದಾರೆ ಹೋಗೋರ್ ಮೇಲೂ ಗೊಜ್ಜುದು ಆಗಬಾರ್ದು. ಆಮೇಲೆ ಬೇರೆ ಧರ್ಮಗಳನ್ನ ಗೌರವಿಸುವಂತಹ ದೇಶ ನಮ್ದು. ಅದನ್ನ ನಾವು ನಮ್ಮ ಕಾನೂನಿನ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಆ ಚೌಕಟ್ಟಿನಾಗ ನಡ್ಕೋಬೇಕು. ಬೇರೆಯವ್ರಿಗೆ ತೊಂದರೆ ಕೊಡುವಂತದ್ದನ್ನ ಮಾಡಿದ್ರಿ ಅಂದ್ರೆ ಕಾನೂನು ತನ್ನ ಕೆಲಸವನ್ನ ಮಾಡ್ತೈತಿ. ಅದನ್ನ ಮತ್ತೆ ಮತ್ತೆ ಒತ್ತಿ ಹೇಳುವಂತದ್ದು ಏನು ಅವಶ್ಯಕತೆ ಬೀಳೋದಿಲ್ಲ. ಸೌಂಡ್ ಬಾಕ್ಸ್ ಅಂತ ಹೇಳಿದ್ರೆ ನೀವು ಒಂದು ಸೌಂಡ್ ಬಾಕ್ಸ್ಗೆ ನಾವು ಅನುಮತಿಯನ್ನು ಕೊಟ್ಟಿರ್ತೀವಿ, ಆದ್ರ ಮಧ್ಯಾಹ್ನ ಏನ ಕಾಮಣ್ಣನ ದಹನ ಆದ ತಕ್ಷಣ ಮಧ್ಯಾಹ್ನ 1 ಗಂಟೆಗೆ ಏನೋ ಮುಗಿತಿತ್ತ ಅಥವಾ ಮ್ಯಾಕ್ಸಿಮಮ್ 1:15 ಏನೋ ಮುಗಿತಿತ್ತಲ್ಲ, ಅಲ್ಲಿಗೆ ಬಂದ್ ಮಾಡ್ಬೇಕು. ಯಾಕಂದ್ರೆ ನಾವು ಹೊಳಿ ಬಂದು ಹೋಳಿ ಆಡ್ಬೇಕಲ್ರಿ. ಮತ್ತೆ ನಿಮ್ದು ಎಲ್ಲಾರ್ದು ಮುಗಿಸಿ ನೀವು ಶಾಂತ್ಲೆ ಮಾಡಿದ್ರೆ ನಾವು ಬಂದು ಆಡ್ಬೇಕಾಗಿ, ನೀವು ಶಾಂತ್ಲೆ ನೀವು ಮುಗಿಸ್ಲಿಲ್ಲ ಅಂದ್ರೆ ನಾವು ಹೊಳಿ ಬಂದ್ ಶಿವ ನಿಮ್ ಜೊತೆ ಹೊರಕ್ ಆಗೋಲ್ಲ, ನಾವು ಆಡ್ಬೇಕಾಗತ್ತೆ ನಂತರ ಬಂದು. ಅದಕ್ಕಾಗಿ ಅದನ್ನ ಮಾಡಿ ಮುಗಿಸ್ಬೇಕಾಗತ್ತ. ಮತ್ತೆ ಇನ್ನೊಂದಿಷ್ಟು ಕಂಪ್ಲೇಂಟ್ಸ್ ಬಂದವ್ರಿ ನಿನ್ನೆ. ಕೆಲವೊಂದಿಷ್ಟು ಜನ ಹೇಳಿದ್ರು ಕಾಮಣ್ಣನ ಸುಡು ಸಲುವಾಗಿ ಕಟ್ಟಿಗೆ ಕಳ್ಳತನ ಮಾಡೋದೈತಿ. ಕಟ್ಟಿಗೆ ಕಳ್ಳತನ ಮಾಡೋದು ನಾವು ಒಣಗಿದ ಕಟ್ಟಿಗೆಗಳನ್ನ, ಆದ್ರ ಮನಿ ಬಗಲ್ದಾಗ ಇಟ್ಟಿದ್ದು ಸೋಫಾದು ಹಳಿ ಸೋಫಾ ವರ್ಷಕ್ಕೆ ಇಟ್ಟಿದ್ದು ತಗದ ನಿನ್ನ ಒಬ್ಬ ತಗೊಂಡ್ರಿ. ಮತ್ ಬಳಗಾನ ತಂದಾರ ಕರೆನ ಶಿವು ಕಂಪ್ಲೇಂಟ್ ಆಗ್ಯದ. ಏನ್ ಮಾಡಕ್ ಬರಂಗಿಲ್ಲಪ್ಪ, ಹಳೆ ಸೋಫಾ ಇಟ್ಟಿದ್ದು ತಗೊಂಬಂದಾರ, ಮತ್ ಪಳಕ ಇಟ್ಟಿದ್ದು ತಗೊಂಡಾರ. ಹೊಸ ಕದ ಹಚ್ಚಾಕ ಮನಿಗೆ ಪಳಕ ಇಟ್ಟಿದ್ದು ತಗೊಂಬಂದಾರಂತ. ದಯವಿಟ್ಟು ಅಂತದನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಯಾರ ಕಂಡು ಬಿದ್ರ ನಾವು ಸುಮ್ಮನೆ ಇರೋದ್ರಿ, ದಯವಿಟ್ಟು ಸರಿ ಅಲ್ಲ. ಹಳೆ ಅವು ಏನು ಮುರ್ದದ ರೆಂಬೆ ಕೊಂಬೆ ಬಿದ್ದಿರ್ತಾವ, ಹೊಲ್ದಾಗಿನ ಕಟ್ಟಿಗೆಗಳಿರ್ತಾವ, ಕಾಮಣ್ಣನ ಸಲುವಾಗಿ ತೆಗೆದಿಟ್ಟಿರ್ತಾವ ಅಂತ ತಂದು ಹಾಕೊಂಡ್ರಿ. ಇವನು ದಯವಿಟ್ಟು ಮಾಡ್ಬೇಡ್ರಿ. ಮತ್ತ ಸೌಂಡ್ ಅತಿಯಾಗಿ ಆತಂದ್ರ ಕೇಸ್ಗಳಾಗ್ತಾವ, ಅತಿಯಾಗಿ ಆತಂದ್ರ ಕೇಸ್ಗಳಾಗ್ತಾವ. ಆ ಕೇಸ್ ಮಾಡುವಂತ ಪ್ರಮೇಯ ನಮಗ್ ಬರ್ಲಾರ್ದಂಗ ಆಗ್ಲಿ. ಆಮೇಲೆ ಇನ್ನೊಂದ, ಇದೆಲ್ಲ ಆದ ಬಳಿಕ ಅತಿಯಾಗಿ ಇದಾದ ಬಳಿಕ ಈ ಬಣ್ಣ ಆಡಿದ ನಂತರ ನಾವು ಕೆರೆಗಳಿಗೆ ಬಾವಿಗಳಿಗೆ ಸ್ನಾನಕ್ಕೆ ಹೋಗ್ತೀವಿ. ಕುಡಿದ ನಿಶೆ ಒಳಗ ಯಾರೋ ಹೋಗಿ ಕಾಲು ಜಾರಿ ಬಿದ್ದು ಅನಾಹುತಗಳು ಬಹಳಷ್ಟು ಕಡೆ ಆಗಿದಾವ. ಹಂಗ ಆಗೋದು ಬೇಡ್ರಿ. ಮನೆಯಾಗಿದ್ದವ್ರ ನಂತರ ಏನ್ ಆರೋಪ ಮಾಡ್ತಾರ, ನಮ್ಮ ಹುಡುಗ್ರಿ ಅವ ಅಂತಾವ್ ಅಲ್ಲರಿ, ಜಳಕೋಕ್ ಹೋಗತ್ತಿರಕಿಲ್ರಿ ಕೆರೆಗೆ, 4 ಮಂದಿ ಇದ್ರು ಅವ್ರ ಕರ್ಕೊಂಡು ಹೋಗ್ಯಾರ್ರಿ, ಅವರ ಸೇರಿ ಅವನಲ್ಲಿ ಮುಗಿಸಿದಾರ್ರಿ. ಈ ತರದ ಆರೋಪಗಳಕ್ಕ ಅವಕಾಶ ಕೊಡುವಂತದ್ದು ಬೇಡ. ದಯವಿಟ್ಟು ಏನ ಹೋಳಿ ಹುಣ್ಣಿಮೆ ಮುಗಿಸಿದ ತಕ್ಷಣ ನಿಮ್ ಮನೆಗಳಿಗೆ ಹೋಗಿ ಸುರಕ್ಷಿತವಾಗಿ ಎಲ್ಲರೂ, ಯಾರು ಈಜು ಬರದೇ ಇದ್ದವ್ರು ದಯಮಾಡಿ ಕೆರೆಗಳಲ್ಲಿ, ಹೊಳೆಯಲ್ಲಿ ಹಾಗೂ ಬಾವಿಗಳಲ್ಲಿ ಸ್ನಾನಕ್ಕೆ ಹೋಗೋದು ಬೇಡ. ಮತ್ತ ಈ ಡಿಜೆ ಸೌಂಡ್ ಏನ ಸೌಂಡ್ ಸಿಸ್ಟಮ್ ಹಚ್ಕೊಂಡಿದ್ರಿ ಅಂದ್ರೆ ಒಂದು ಬಾಕ್ಸ್ ಕರೆಂಟ್ ಇಂದ ಈ ನೀರಿಂದ ವಾಟರ್ ಫಾಲ್ಸ್ ಅದು ಮಾಡಿರ್ತೀರಿ ಓಣ್ಯಾಗ, ಅಲ್ಲಿ ಕರೆಂಟಿನ ಕನೆಕ್ಷನ್ ಅದಕ್ಕ ಅರ್ಥಿಂಗ್ ಆಗ್ಲಾರ್ದಂಗ, ಅದು ಎಲೆಕ್ಟ್ರಿಕ್ ಶಾಕ್ ಆಗ್ಲಾರ್ದಂಗ ಮುಂಜಾಗ್ರತೆ ವಹಿಸ್ಬೇಕು ದಯವಿಟ್ಟು. ಅಂದ್ರೆ ಹಬ್ಬ ಇರಬೇಕು, ಅನಾಹುತ ಆಗ್ಬಾರ್ದಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ರಕ್ಷಣೆ ಮಾಡ್ತಕ್ಕಂಥ
ರಕ್ಷಕ ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ಸಭೆಯಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಭಾರತ ಮಾತೆಯ ವೀರ ಸುಪುತ್ರರು ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಿಂದ ಒಂದು ರಂಗಿನ ಆಟವನ್ನು ನಾವೆಲ್ಲರೂ ಸೇರಿ ಆಡಲಿಕ್ಕೆ ಏನು ಕಾರ್ಯಕ್ರಮ ಹಾಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮೊಳಗೆ ಚರ್ಚೆ ಆಗಿರ್ತಾವೆ. ರಂಗಿನ ಆಟ ಅಂತಂದ್ರೆ ಸಂತೋಷದಿಂದ ಬೆಳೀತಕ್ಕಂಥ ಒಂದು ದಿವಸ ಅದು. ಯಾರ್ಯಾರಿಗೂ ನಾವು ಬಣ್ಣ ಹಾಕಿದ್ರೆ ಹೊಸದಾಗಿ ಯಾರಿಗಾದ್ರೂ ಬಣ್ಣ ಹಾಕಿದ್ರು ಅವತ್ತಿಂದ ಅವ ನಮ್ಮ ದೋಸ್ತ ಆಗ್ಬೇಕು, ನಮ್ಮ ಅಣ್ಣ ಆಗ್ಬೇಕು, ನಮ್ಮ ತಮ್ಮ ಆಗ್ಬೇಕು. ಆ ರೀತಿ ಭಾವನೆ ಅವತ್ತಿಂದ ಶುರು ಆಗಬೇಕು ಅಂತ ಅನ್ನೋದಕ್ಕೆ ಈ ರಂಗಿನ ಆಟ ಅಂತನ್ನೋ ಒಂದು ಆಟವನ್ನು ನಮಗೆ ಹಿಂದೂಗಳಾಗಿ ನಮಗೊಂದು ಒಳ್ಳೆಯ ಆಟವನ್ನು ಕೊಟ್ಟಿದ್ದಾರೆ. ಹೋರಾಟ ಮಾಡಿದಂಥವ್ರು ನಾವೆಲ್ಲರೂ ಸೇರಿದ್ದೇವೆ. ಪಕ್ಷ ಯಾವುದಾದ್ರೂ ಇರ್ಬೋದು, ಧರ್ಮ ಯಾವುದಾದ್ರೂ ಇರ್ಬೋದು, ಆದರೆ ಕಿತ್ತೂರಿನ ಶಾಂತಿ, ಕಿತ್ತೂರಿನ ಅಭಿವೃದ್ಧಿಗಾಗಿ ಯಾವತ್ತಿರಲು ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದಂಥವ್ರು ಇಲ್ಲಿ ಅಣ್ತಮ್ಮಂದೆ ನಾವು ಸೇರಿದ್ದೇವೆ. ಪಕ್ಷ ವಿಪಕ್ಷ ಬಂದಾಗ ನಾವು ಒಬ್ಬರನ್ನ ಕೆಡವೇ ತೀರೋಣ, ಒಬ್ಬರನ್ನ ಗೆಲ್ಸೇ ತೀರೋಣ, ಆ ವಿಷಯಕ್ಕೆ ಬೇರೆ. ಪಕ್ಷ ಬಂದಾಗ ನಮ್ಮ ಅಣ್ಣ ವಿರೋಧಿ ಪಕ್ಷದಿಂದ ನಿಂತಿದ್ರು ಅವನು ಕೆಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೋಣ. ಆದರೆ ಇದು ರಂಗಿನ ಆಟ, ಇದು ಭಂಗಿನ ಆಟ ಆಗಬಾರ್ದು. ನಾವು ನಿಷೇಧದೊಳಗೆ ಯಾವ್ದಾರ ಕೆಲಸ ಮಾಡಿದ್ರೆ ಅದು ಬಂಧುತ್ವಕ್ಕೆ ಅಪಚಾರ ಆಗ್ತದೆ. ಆ ನಿಷೇಧದೊಳಗೆ ಬರ್ತಕ್ಕಂಥ ಕೆಲಸವನ್ನು ನಾವು ಯಾರೂ ಮಾಡಬಾರ್ದು. ರಂಗಿನ ಆಟ ಅಂತಂದ್ರೆ ಇದೊಂದು ಧಾರ್ಮಿಕ ಆಚರಣೆ. ಧಾರ್ಮಿಕ ಆಚರಣೆ ಅಂದ್ರೆ ನಾವು ಯಾವುದೇ ಆಚರಣೆ ಮಾಡಿದ್ರು ಅದು ದೇವರಿಗೆ ಸಲ್ಲುತ್ತದ ಅಂತನ್ನುವಂಥ ಮಾತನ್ನು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ನಾವು ರಂಗಿನ ಆಟ ಮಾಡೋದ್ರಿಂದ ಶಿವ ಸಂತೃಪ್ತ ಆಗ್ತಾನೆ. ರಂಗಿನ ಆಟ ಆಡೋದ್ರಿಂದ ನಮ್ಮೊಳಗೆ ಬಂಧುತ್ವ ಬೆಳೀತದ. ರಂಗಿನ ಆಟ ಆಡೋದ್ರಿಂದ ನಿನ್ನೆ ಶತ್ರು ಇದ್ದಾವ ಇವತ್ತು ನಮಗೆ ಮಿತ್ರ ಆಗ್ತಾನ ಅನ್ನುವಂಥ ಭಾವನೆ ನಮ್ಮೊಳಗೆ ಬರಬೇಕಾಗ್ತದೆ ಬಂಧುಗಳೇ. ಹೀಗಾಗಿ ನಮ್ಮ ಹಿಂದೂ ಧರ್ಮದೊಳಗೆ ಈ ರಂಗಿನ ಆಟಕ್ಕೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ನಿನ್ನೆ ತನಕ ಶತ್ರು ಇದ್ದಾವ, ನಾಡದಿಂದ ಅವ ನಮಗೆ ಮಿತ್ರ ಆಗಬೇಕು ಅಂತನ್ನೋ ರೀತಿ ಒಳಗೆ ನಾವೆಲ್ಲರೂ ನಡ್ಕೊಳ್ಳೋಣ ಅಂತನ್ನುವಂಥ ಮಾತನ್ನು ಹೇಳ್ತಾ, ಬಣ್ಣ ಬಣ್ಣ ಆಗಿರ್ಬೇಕು ಹೊರತು ಆ ಬಣ್ಣದ ಜೊತೆಗೆ ಬೇರೆ ಏನು ಸೇರಬಾರ್ದು. ಆ ರೀತಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತ ಇಲ್ಲಿ ಅನೇಕ ಜನರು ಸೇರಿದ್ದಾರೆ. ಬಹಳಷ್ಟು ಜನ ನನ್ನ ಮಿತ್ರರು ಇಲ್ಲಿದ್ದಾರೆ, ಬೇರೆ ಬೇರೆ ಪಕ್ಷದವರು ಇದ್ದೀರಿ. ನಾಳಿಂತರ ನಾವೆಲ್ಲರೂ ಬಣ್ಣದೊಳಗೆ ಮಿತ್ರರಾಗೋಣ. ಚುನಾವಣೆ ಒಳಗೆ ಏನು ಬರ್ತದ ಅದನ್ನೆಲ್ಲನೂ ಮಾಡೋಣ. ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಮಿತ್ರರಾಗಿ ಈ ಬಣ್ಣದ ಆಟವನ್ನು ಆಡೋಣ ಅಂತನ್ನೋ ಮಾತನ್ನು ಹೇಳ್ತಾ, ಬಹುಶಃ ನಾ ಮಾತಾಡಿದ್ರೊಳಗೆ ಅನೇಕ ತಪ್ಪು ಆಗಿರ್ಬೋದು. ಆ ತಪ್ಪನ್ನು ನಾಳೆ ಮುಂಜಾನೆಯಿಂದ ಯಾರು ವೈರಲ್ ಮಾಡ್ಲಿಕ್ಕೆ ಹೋಗ್ಬೇಡ. ಸರಿ ಏನದ ಅದನ್ನು ಮಾತ್ರ ವೈರಲ್ ಮಾಡ್ರಿ ಅಂತನ್ನುವಂಥ ಮಾತನ್ನು ಹೇಳ್ತಾ, ಆ ತಪ್ಪನ್ನು ನನ್ನ ಮೇಲೆ ಹಾಕ್ಕೊಳ್ತಾ, ಒಪ್ಪನ್ನು ನಿಮ್ಮ ಮೇಲೆ ಹಾಕ್ತಾ, ಹಾಗೂ ಹಬ್ಬವನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಮ್ಮ ಹಿರಿಯರು ಹೇಳಿ ನಮಗೆ ಕಳಿಸಿದ್ರು ಇಷ್ಟು ದಿವಸ. ಆ ಹಿರಿಯರ ಸ್ಥಾನದೊಳಗೆ ಪೊಲೀಸ್ ಇಲಾಖೆ ಇರಬೇಕಾಗ್ತದೆ. ಹುಡುಗ ಒಂದು ಸಣ್ಣ ಏನಾದ್ರು ತಪ್ಪು ಮಾಡಿದ್ರೆ ಹಿರಿಯರಾಗಿ ಅವರಿಗೆ ಬುದ್ಧಿ ಹೇಳಿ, ಶಿಕ್ಷಕರಾಗಿ ಅವರಿಗೆ ಬುದ್ಧಿ ಹೇಳಿ, ಆದ್ರೆ ಶಿಕ್ಷೆ ನೀಡುವಂಥ, ಜಜ್ಮೆಂಟ್ ಕೊಡುವಂಥ ಮನುಷ್ಯರು ತಾವು ಆಗಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು ನನ್ನ ಮಾತಿಗೆ ಹೇಳ್ತೀನಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಒಳ್ಳೆಯೊಬ್ಬ ಶಾಂತ ರೀತಿಯಿಂದ ಆಚರಿಸೋಣ ಸರ್. ನಾವು ಸಾಮಾನ್ಯ ನಾಳೆ ಸುಡ್ತೇವೆ ಅಂದ್ರೆ ಇವತ್ತು ಕನಿ ತರಕ್ಕೆ ಹೋಗ್ತೀವಿ ಸರ್. ಅದು ಪ್ರತಿ ವರ್ಷ ವಾಡಿಕೆ ಐತೆ ಸರ್. ತರಕ್ಕೆ ಹೋಗ್ತೀವಿ, ನಮ್ಮ ಹೊಲ್ದಾರಿಗೆ ಇಂಟಿಮೇಷನ್ ಮಾಡಿ ಕೆಲಸ ನಾವು ಕರ್ಕೊಂಡ್ಬರ್ತೀವಿ ಸರ್. ಬೇಕಂದ್ರೆ ಅದ್ರ ಪರವಾಗಿ ಏನೊಂದು 20 ಗಿಡ ನೆಡಬೇಕಲ್ಲ, ಅದು ನೆಡುವಂಥ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಸರ್. ಆದರೆ ಬಂದ್ ಮಾಡಿ ಅನ್ನೋ ಒಂದು ತಪ್ಪಾಗ್ತದೆ ಅದನ್ನು ಮಾಡ್ತೀವಿ ಸರ್. ಯಾಕಂದ್ರೆ ಆಚರಣೆ ಯಾಕೆ ಬಿಡೋದು ಸರ್ ಅಷ್ಟ. ಮತ್ತೆ ಆಮೇಲೆ ನೀವು ಹೇಳಿದ್ರಿ ಸರ್, ನಾವೀಗ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಕಡೆ ಹೋಗ್ತೀವಿ, ಅವ್ರಿಗೆ ಗೊತ್ತಿರ್ತದೆ ಸರ್, 10 ಗುಳಿಗೆ ಬರೆದ್ರೆ 5 ಗುಳಿಗೆ ತಗೋತಾನೆ ಅಂತ ಹೇಳ್ರಿ.
ಅದಕ್ಕೆ ನೀವು ಒಂದಂದ್ರೆ ನಾವು ಎರಡು ಹಚ್ತವ ಗೊತ್ತು ಸರ್ ನಿಮ್ಗೆ. ಅದಕ್ಕೆ 2 ಬಾಕ್ಸ್ ಹೆಂಗೋಯ್ದ್ರು ಹಚ್ತೇವೆ ಸರ್. ದಯಮಾಡಿ ನಾವೇನು ಗದ್ದಲ ಮಾಡಂಗಿಲ್ಲ ರೀ, ಓಡ್ಯಾಗ ಹಚ್ಕೋತೇವೆ ಸರ್. ಯಾವುದೇ ಥರ ಗದ್ದಲ ಮಾಡಂಗಿಲ್ಲ ಸರ್. ಮತ್ತು ಗದ್ದಲ ಮಾಡಿದ್ರೆ ಈ ಕುಡ್ದು ಏನಾರು ನಿಮ್ಗೆ ಸಮಜಾಯಿಸಿ ಕೊಡಕ್ಕೆ ಬಂದ್ರಂದ್ರೆ ಅಂಥವ್ರು ತೊಗೊಂಬರ್ರಿ ಸರ್, ಬೇಡ ಅನ್ನತ್ತಿಲ್ಲ. ಆದರೆ ಏನು ಬರೋಬ್ಬರ ಇರ್ತಾರಲ್ಲ ಸರ್, ಅವ್ರು ಹೇಳಿದ್ರೆ ಒಂದು ಸ್ವಲ್ಪ ಕೇಳಿ ಸರ್. ಯಾಕಂದ್ರೆ ನಾ ಅದನ್ನ ನೋಡ್ತೀನಿ ಸರ್, ಇಷ್ಟು ವರ್ಷ ಅದು ಒಮ್ಮೆ ಹೋಳಿ ಹಬ್ಬ ಆಡಿಲ್ಲ ಸರ್. ನೀವು ಬಂದ ನಮ್ಮ ಜೋಡಿ ಅದು ಹೋಳಿ ಹಬ್ಬ ಆಚರಿಸಿದ್ರೆ ಭಾಳ ಖುಷಿ ಆಗ್ತದೆ ಸರ್. ನಾವು ಬಂದು ಅವತ್ತು ಒಂದೇ ದಿವಸ ಬಂದ್ ಮಾಡ್ತೀರಿ ಸರ್. ಅಂದ್ರೆ ಅಲ್ಲ ಮತ್ತೆ ಸರ್ ಲೋಪದೋಷ ಹೇಳಾಕತ್ತೀನಿ ಸರ್. ಲೋಪದೋಷ ನಿಮ್ಮನ್ನು ನಾವು ಹೇಳಿದ್ರೆ ನಾಲ್ಕು ಲೋಪದೋಷ ಪೊಲೀಸರು ಲೋಪದೋಷ ಯಾವತ್ತೂ ಇರಂಗಿಲ್ಲ ಸರ್. ನಿಮ್ಮ ಅದು ಕರ್ತವ್ಯ ಮಾಡ್ತಿರ್ತೀರಿ, ಅದು ನಾವು ಅರ್ಥ ಮಾಡ್ಕೊಂಡು ಹಬ್ಬ ಮಾಡ್ತೇವೆ ಸರ್. ದಯಮಾಡಿ ಹೊಡಿಯುವಂಥ ಕೆಲಸ ಮಾಡಬೇಡ್ರಿ. ನೀವು ಹೊಡಿರಿ ಅಂತ ಹೇಳತ್ತಿಲ್ಲ, ಹೊಡೆದಿರಿ ಅಂತ ಹೇಳತ್ತೀನಿ ಸರ್. ಹೊಡಿಯುವಂಥ ಕೆಲಸ ಮಾಡಬೇಡ್ರಿ ಸರ್. ಹೋದ್ಸತ ನಮ್ಮ ತಮ್ಮನ ಒಂದು ಸ್ವಲ್ಪ ಜಗಳ ಮಾಡಿದ್ದು ಸರ್, ಆದರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟ ನಮ್ಮ ತಮ್ಮನೂ ಬಿಟ್ಟಿದ್ದೀರಿ ಸರ್. ಅದಕ್ಕೆ ಆ ವರ್ಷ ಬಿಟ್ಟು ಈ ವರ್ಷ ಧನ್ಯವಾದಗಳು ಹೇಳತ್ತೀನಿ ರೀ. ಅದಕ್ಕೆ ಹೊಡಿಯುವಂಥ ಕೆಲಸ ಮಾಡಬೇಡ್ರಿ ಸರ್, ದಯಮಾಡ್ರಿ. ಮತ್ತು ಕೆಮಿಕಲ್ ಬಣ್ಣದ್ದು ಹೇಳಿದ್ರಲ್ಲ ಸರ್, 10 ವರ್ಷದ ಹಿಂದಿನೂ ಬಣ್ಣ ಮಾರತ್ತಾರೆ ಸರ್ ಅಂಗಡಿ. ಅದನ್ನೊಂದು ಸ್ವಲ್ಪ ನೀವು ಹೇಳಿದ್ರೆ ಚಲೋ ಆಗ್ತದೆ ಸರ್. ನಾವು ಹೇಳಿದಂದ್ರೆ ಕೇಳಂಗಿಲ್ಲ ರೀ. 10 ವರ್ಷದ ಹಿಂದೆ ಏನು ಬಣ್ಣ ಇಟ್ಟಾರಲ್ಲ ಸರ್, ಆ ಸ್ಟಾಕ್ ಅದ ಬಣ್ಣ ಮಾರಾಕತ್ತಿರ್ತಾರೆ ಸರ್. ಆ ಸ್ವಲ್ಪ ಬಣ್ಣ ರೀ ಈ ವರ್ಷ ಯಾರು ತಂದಾರ ಸರ್, ಅದನ್ನ ಮಾಡುವಂಥ ಕೆಲಸ ಮಾಡ್ರಿ ಸರ್. ಮತ್ತೆ ಇವು PP ತಮಟೆ ಭಾಳ ಆಗ್ಯಾವ ಸರ್. ಬೈಕ್ ಮೇಲೆ ಆಡೋರ್ಕಿಂತ ರೀ ಈ PP ತಮಟೆ ವಯಸ್ಸಾದಾರನ ಸರ್, ತಿಳಿದಾರನ ಅದನ್ನ ಮಾಡತ್ತಾರೆ.